ಸ್ವಾಮೀಜಿ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತಂದರೆ ಅಯೋಧ್ಯೆ ರಾಮ ಮಂದಿರ, ಅಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದ್ದಾವೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ನಾವು ಇಲ್ಲಿಯವರೆಗೆ ಕೈಲಾಸ ಪರ್ವತದ ಮಾನಸ ಸರೋವರ ಯಾತ್ರೆಯಲ್ಲಿರೋಣದರಿಂದ ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಅದರ ಹಿಂದೆ ಯಾರ್ಯಾರ ಕೈವಾಡಿದೆ ಅನ್ನುವಂತಹ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ವ್ಯಕ್ತಿಗಳ ಮೇಲೆ ಆರೋಪ ಮಾಡೋದು ಚೆನ್ನಾಗಿರ್ತದೆ. ಆಗಿರುವಂಥ ಹಗರಣವನ್ನು ಸರ್ಕಾರ ನಿಷ್ಪಕ್ಷಪಾತವಾಗಿ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತು ಅದರ ಹಿಂದೆ ಯಾವ ಕೈಗಳು ಕೆಲಸ ಮಾಡ್ಯಾವೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಮುಂದೆ ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲಿಯೂ ಕೂಡ ಈ ರೀತಿ ಆಗದ ರೀತಿಯಲ್ಲಿ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎಲ್ಲ ಹಿಂದೂ ಜಾತಿ ಮತ ಅಂತಲೇ ಎಲ್ಲರೂ ಕೂಡ ದೇಣಿಗೆ ಕೊಡ್ತಾರೆ. ದುರ್ಬಳಕೆ ಆದರೆ ಆಗಬಾರ್ದು. ಇದು ಜನರ ಭಾವನೆಗಳಿಗೆ ಮಾಡ್ತಾ ಇರುವಂಥ ಘೋರ ಅನ್ಯಾಯ, ಬಹಳ ದೊಡ್ಡ ಧಕ್ಕೆ. ಈ ರೀತಿಯಾದ ಕಾರ್ಯವನ್ನು ಯಾವ ಧಾರ್ಮಿಕ ಕೇಂದ್ರದಲ್ಲೂ ಕೂಡ ಮಾಡಬಾರ್ದು. ಯಾಕಂದರೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಜನರ ಭಕ್ತಿಭಾವದ ಉದಾರವಾದ ದೇಣಿಗೆ ಮೇಲೇ ನಡೀತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಅಲ್ಲೇ ಜನರ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದು, ನಮ್ಮ ವೈಯಕ್ತಿಕವಾಗಿ ಯಾವ್ಯಾವುದೋ ಕಾರ್ಯಕ್ಕೆ ಬಳಸಿಕೊಳ್ಳೋದು, ಇದು ನಿಜವಾಗಲೂ ಕೂಡ ಖಂಡನೀಯವಾಗಿರುವಂಥದ್ದು. ಇದರಿಂದ ಯಾರಿದ್ರೂ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮತ್ತು ಯಾರು ಅದಾರ ಅನ್ನೋದನ್ನು ಮೊದಲು ಸರಿಯಾಗಿ ಪರೀಕ್ಷೆ ಮಾಡಿ ಅವರು ಪಕ್ಕಾ ಇದರೊಳಗೆ ಕೈವಾಡಿದೆ ಅಂತ ತಿಳ್ಕೊಂಡು ಖಾತ್ರಿ ಆದಮೇಲೆ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ನಿರ್ಣಯವನ್ನು ಸರ್ಕಾರ ಮಾಡಬೇಕು. ಹಲವಾರು ವರ್ಷಗಳಿಂದ ಕೂಡ ಇದೊಂದು ಕನಸಿತ್ತು. ಬಟ್ ಆ ಒಂದು ಕನಸನ್ನು ಈ ರೀತಿಯಾಗಿ ಹಣ ದುರ್ಬಳಕೆ ಮಾಡಿಕೊಂಡು ಅಥವಾ ಕಳ್ತನ ಮಾಡಿಕೊಂಡು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂತಂದರೆ ಸರ್ಕಾರನೇ ಎಲ್ಲೊಂದಿಗೆ ಒಂದು ಮಿಸ್ಟೇಕ್ ಮಾಡ್ತೀಯಾ ಅನ್ನೋದು ಅಲ್ಲ. ಇದನ್ನು ಯಾರು ಮಾಡಿದರೂ ಕೂಡ ಇದೊಂದು ಖಂಡನೀಯವಾಗಿರುವಂಥ ಅಪರಾಧ. ಇದರೊಳಗೆ ಅದು BJP ಕಾಂಗ್ರೆಸ್ ಅಥವಾ ಯಾವುದೋ ಒಂದು ಪಕ್ಷ ಅಂತ ಹಿಂಗೇನು ಹೇಳ್ತಾ ಇಲ್ಲ. ಯಾವುದೇ ಸರ್ಕಾರದ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆ ವ್ಯಕ್ತಿ ಆಗಿರ್ಬೋದು, ಅವನು ಜನರ ದೃಷ್ಟಿಯಲ್ಲಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಕೂಡ ಇಂಥ ಕಾರ್ಯದಲ್ಲಿ ಅವನು ಕೈವಾಡ ಇತ್ತು ಅಂದರೆ ನಿಜಕ್ಕೂ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಆ ಮೂಲಕ ಯಾವ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಮುಂದೆ ಈ ರೀತಿ ಆಗಲಾರ್ದಂಗೆ ಎಚ್ಚರಿಕೆ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕಂತ ಹೇಳಿ ನಾವು ಸಂದರ್ಭದಲ್ಲಿ ನಿರ್ದಾಕ್ಷಿಣ್ಯವಾಗಿ ಹೇಳಲಿಕ್ಕೆ ಬಯಸ್ತಾರೆ. ವಿಜೇಂದ್ರ ಅವ್ರನ್ನ BJPಯಲ್ಲಿರೋರೇ ಮೂಲೆಗುಂಪು ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಅವ್ರನ್ನ ಮೂಲೆಗುಂಪು ಮಾಡಬೇಕು ಅನ್ನೋಂಥದ್ದು. ನಾವು ಅದರ ಬಗ್ಗೆ ಏನೂ ಕೇಳಲ್ಪಟ್ಟಿಲ್ಲ. ಇವತ್ತು ಬಂದೀವಿ ಕರ್ನಾಟಕಕ್ಕೆ, ನೋಡಿ ಆಮೇಲೆ ಮಾತಾಡ್ತೀವಿ.